As a part of corporate social responsibility from Volvo Group side, we are very glad to inaugurate our 34th safe drinking water plant in the historic village of the Banakanahalli village in T. Narsipura Taluk of Mysore district. This water plant can cater to almost 4,000 people in this Gram Panchayat. And when we did the groundwater testing here, the TDS levels is higher than 730, which can lead to many waterborne diseases. So in that connection, when the request has come from the villages, Volvo Group has decided to set up the safe drinking water plant. As we all know that water is a very critical element for the safe health and well-being of the people. And in this direction, we are very happy to sponsor this unit here. And this unit also will be maintained for 15 years with the support of our partner Prajwal Karnataka Trust. And on this occasion, I would like to wish these villages all the best for their health and well-being. Thank you. ವೋಲ್ವೋ ಕಂಪನಿಯ ಶುದ್ಧ ನೀರು ಕುಡಿಯುವ ಘಟಕವನ್ನ ನಮ್ಮ ಗ್ರಾಮಕ್ಕೆ ತಂದುಕೊಡೋದ್ರಲ್ಲಿ ಅಥವಾ ಸಂಪರ್ಕವನ್ನ ಕಲ್ಪಿಸೋದ್ರಲ್ಲಿ ನಾಗೇಂದ್ರ ಮೂರ್ತಿ ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಇದೇ ರೀತಿ ಈ ಕಂಪನಿಯವರು ನಮ್ಮ ಗ್ರಾಮಕ್ಕೆ ಹಲವಾರು ಯೋಜನೆಗಳನ್ನ ತಂದುಕೊಡ್ತೀನಿ ಅಂತ ಹೇಳಿ ನಾಗೇಂದ್ರ ಮೂರ್ತಿ ಅವರು ಇವತ್ತು ಬೆಳಗ್ಗೆ ನಮ್ಮ ಜೊತೆ ಮಾತಾಡಿದ್ದಾರೆ. ಇನ್ನೊಂದೆರಡು ಕಾರ್ಯಕ್ರಮ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಒಂದು ಕಂಪನಿ ನಮ್ಮ ನಿರಂತರವಾಗಿ ನಮ್ಮ ಗ್ರಾಮವನ್ನು ಸಂಪೂರ್ಣವಾಗಿ ಉಪಯೋಗಿಸ್ಕೊಂಡು ನಮ್ಮ ಗ್ರಾಮದ ಅಭಿವೃದ್ಧಿಗೋಸ್ಕರ ಜನರ ಏಳಿಗೆಗೋಸ್ಕರ ನಮ್ಮ ಜೊತೆನಲ್ಲಿ ಸಹಕಾರ ಕೊಡಬೇಕು ಅಂತೇಳಿ ನಾನು ಈ ಮೂಲಕ ಹೇಳ್ತಾ ನಾನು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ನಾನು ಎರಡು ಮಾತನಾಡ್ತೀನಿ. ಓಲೋ ಕಂಪನಿ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆಯಾ? ಬಸ್ಗಳು, ಕಾರ್ಗಳಿದೆ, ದೊಡ್ಡ ದೊಡ್ಡ ಕಮರ್ಷಿಯಲ್ ವೆಹಿಕಲ್ ಇದೆ ಅಂತ ಒಂದು ದೊಡ್ಡ ಕಂಪನಿ. ಆ ಕಂಪನಿ ತನ್ನ ವ್ಯಾಪಾರವನ್ನ ಮಾಡಿ ತಾನು ಉನ್ನತ ಮಟ್ಟಕ್ಕೆ ಏರೋದ್ರ ಜೊತೆಗೆ ಯಾವುದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೂಡ ತಗೊಳುತ್ತೆ. ನಮ್ಮ ಸಮಾಜದ ರೆಸ್ಪಾನ್ಸಿಬಿಲಿಟಿ ಯಾರು ತಗೋತಾರೆ ಆ ಕಂಪನಿನ ನಾವು ಬೆಳೆಸಬೇಕಾಗಿದೆ. ಅಂತ ಕಂಪನಿಗಳಲ್ಲಿ ಮುಂಚೂಣಿಯಲ್ಲಿ ಇವತ್ತು ಓಲೋ ಕಂಪನಿ. ನಮ್ಗೆ ಯಾವಾಗ ಈ ಕರೋನಾ ಬಂತು ಆ ಸಂದರ್ಭದಲ್ಲಿ ಸರ್ಕಾರ ಮಾಡೋ ಜೊತೆಗೆ ಇಂಥ ನೂರಾರು ಕಂಪನಿಗಳು ನಮ್ಮ ದೇಶದಲ್ಲಿ ಇರೋದ್ರಿಂದ ನಮ್ಮ ಕರೋನಾ ಎದುರಿಸಲಿಕ್ಕೆ ನಮ್ಮ ಶಕ್ತಿ ಬಂತು. ಕಾರಣ ಅವರು ಮಾಡಿದಂತ ಆರ್ಥಿಕ ನೆರವು. ಟಿ.ವಿ. ರಾವ್ ಮತ್ತು ಓಲ್ವೋ ಕಂಪನಿಯವರು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಸಾಮಾಜಿಕ ಮೌಲ್ಯಗಳನ್ನ ಇಟ್ಕೊಂಡು ನಮ್ಮೂರಿಗೆ ಇಂಥ ಒಂದು ವ್ಯವಸ್ಥೆನ ಕಲ್ಪಿಸ್ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ನೀವೆಲ್ಲೆಲ್ಲೋ ಖರ್ಚು ಮಾಡ್ತೀರಿ, ಬೇರೆಲ್ಲ ಖರ್ಚು ಮಾಡ್ತೀರ. ನೀವು 5 ರೂಪಾಯಿ ಹಾಕಿ ಕಾಯಿನಲ್ಲಿ ಶುದ್ಧವಾದ ನೀರು ಇಂಥ ಒಂದು ಪುಣ್ಯ ಬೇರೆ ಗ್ರಾಮಕ್ಕೆ ಸಿಕ್ಕಿಲ್ಲ, ನಮಗೆ ಸಿಕ್ಕಿದೆ. ಅದನ್ನ ನಾವು ಸದುಪಯೋಗಪಡಿಸ್ಕೊಂಡು ಅವ್ರಿಗೂ ಕೂಡ ನಾವು ಸಹಕಾರ ಕೊಟ್ಕೊಂಡು ಟಿ.ವಿ. ರಾವ್ ಅವ್ರನ್ನ ಮತ್ತೆ ಓಲ್ವೋ ಕಂಪನಿಯನ್ನ ನೆನೆಸ್ಕೊಂಡು ನಮ್ಮ ಗ್ರಾಮಕ್ಕೆ ಸಿಕ್ಕಿರ್ತಕ್ಕಂಥ ಈ ಯೋಜನೆ ಸದುಪಯೋಗಪಡಿಸ್ಕೊಳ್ಳೋಣ. ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವ ಶ್ರೀ ಜಿ.ವಿ. ರಾವ್ರವರಿಗೆ ಹಾಗೂ ವೇದಿಕೆಯ ಮೇಲಿರುವ ಎಲ್ಲರಿಗೂ, ಗ್ರಾಮಸ್ಥರಿಗೂ, ಮಕ್ಕಳಿಗೂ ಎಲ್ಲರಿಗೂ ಶರಣು.